ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗಂದು ಇವತ್ತು ನಾವು ಫಸ್ಟ್ ಟೈಮ್ ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ ಫ್ರೆಂಡ್ಸ್. ಏನಂದರೆ ಅವನು ಒಂದು ಸೆಕೆಂಡ್ ಕೂಡ ಸುಮ್ಮನೆ ಇರ್ತಾಯಿಲ್ಲ, ಫೋಟೋ ತೆಗ್ಸೋಕ್ಕೆ ಆಗ್ತಾಯಿಲ್ಲ. ಅವನು ಆ ಥರ ಮಾಡ್ತಾಯಿದ್ದಾನೆ, ಸುಮ್ಮನೆ ಓಡಾಡ್ತಾ ಇದ್ದಾನೆ. ಒಂದು ಫೋಟೋ ಕೂಡ ಕ್ಲಿಯರಾಗಿ ಬರ್ತಾನೇ ಇಲ್ಲ. ನಾವು ಫೋಟೋಶೂಟ್ ಏನಕ್ಕಪ್ಪ ಮಾಡಿಸ್ತಾ ಇದ್ದೀವಿ ಅಂದರೆ, ಅವನು ನಾಮಕರಣದಲ್ಲಿ ಅವನಿಗೆ ತುಂಬ ಹುಷಾರಿರಲಿಲ್ಲ. ಅದಕ್ಕೆ ಅವನ ಜೊತೆ ಒಂದು ಫೋಟೋನೂ ಇರಲಿಲ್ಲ ನಮ್ದು ಯಾರ್ದು. ಅದಕ್ಕೆ ಒಂದು ಫೋಟೋಶೂಟ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀವಿ. ಆದರೆ ಅವ್ನು ನಮಗೊಂದು ಫೋಟೋ ತೆಗೆದುಕೊಳಕ್ಕೂ ಆಗ್ತಾಯಿಲ್ಲ. ಅವನು ಆ ಥರ ಆಡ್ತಾಯಿದ್ದಾನೆ, ಸುಮ್ಮನೆ ಒಂದು ಹತ್ರ ನಿಲ್ತಾನೂ ಇಲ್ಲ. ನೋಡಿ ನೀವೇ. ನಾವು ಯುಗಾದಿ ಹಬ್ಬಕ್ಕೆ ಹೋಗಿದ್ವಲ್ಲ, ಹಂಗೆ ಅಮ್ಮ ಊರಿಗೆ, ಅಲ್ಲಿ ಅವರೇ ಫೋಟೋಗ್ರಾಫರ್ ಹೇಳಿದ್ವಿ. ಅವ್ರು ಬಂದು ನಮಗೆ ಅವ್ರ ನಾಮಕರಣಕ್ಕೆ ಅವರೇ ಫೋಟೋಶೂಟ್ ಮಾಡಿದ್ದು ನಮಗೆ. ಅವರೇ ಹೇಳಿದ್ರು ತಕ್ಕೊಡ್ತೀವಿ ಬಿಡಿ ಅಂತ. ಅವ್ರ ಹತ್ರನೇ ತೆಗೆಸ್ತಾ ಇದ್ದೀವಿ. ಅವ್ನು ಒಂದು ಫೋಟೋ ಕೂಡ ನಿಂತ್ಕೊಳ್ತಾ ಇಲ್ಲ, ಸುಮ್ಮನೆ ಓಡಾಡ್ತಾ ಇದ್ದಾನೆ. ನಮ್ಮ ಮನೆ ಹತ್ರ ಒಂದು ಅಡಿಕೆ ತೋಟ ಇತ್ತು, ಅಲ್ಲಿಗೆ ಹೋಗಿದ್ವಿ ಫೋಟೋ ತೆಗ್ಸೋಣ ಅಂತ. ಅಲ್ಲಿ ತುಂಬ ಚಿಕ್ಕ ಚಿಕ್ಕದು ಮುಳ್ಳಿತ್ತಲ್ಲ, ಅವನಿಗಲ್ಲಿ ಓಡಾಡೋಕ್ಕೆ ಆಗ್ತಾಯಿರಲಿಲ್ಲ. ಆದರೂ ಅವನಿಗೆ ಹೊರಗಡೆ ಕರ್ಕೊಂಬಂದರೆ ತುಂಬ ಖುಷಿ ಅವನಿಗೆ. ಸುಮ್ಮನೆ ಓಡಾಡ್ತಾನೇ ಇದ್ದಾನೆ. ಒಂದು ಫೋಟೋ ಕೂಡ ನಿಂತ್ಕೊಳ್ತಾ ಇಲ್ಲ ಕರೆಕ್ಟಾಗಿ. ಅವನಿಗೆ ನಿಲ್ಲಿಸೋಷ್ಟರಲ್ಲಿ ನಮಗಂತೂ ಸಾಕಾಗೋಯ್ತು. ಏನಾದ್ರು ಸುಮ್ಮನೆ ಹ್ಯಾಪಿ ಬರ್ಡೇ ಅಂತ ಹೇಳಿದರೆ ಮಾತ್ರ ನಿಂತ್ಕೊಳ್ತಾನೆ ಅಷ್ಟೇ, ಇಲ್ಲ ಅಂದರೆ ಸುಮ್ಮನೆ ಓಡಾಡ್ತಾನೆ ಇರ್ತಾನೆ. ಅವನಿಗೆ ನಿಲ್ಸೋಕ್ಕೆ ನಮಗೆ ತುಂಬ ಸುಸ್ತಾಗೋಯ್ತು. ನಾವು ನಾಮಕರಣದಲ್ಲಿ ಅವನ ಜೊತೆ ಒಂದು ಫೋಟೋನ ತೆಗೆಸ್ಕೊಂಡಿಲ್ಲ, ಯಾಕೆಂದರೆ ಅವನಿಗೆ ತುಂಬ ಜ್ವರ ಬಂದಿತ್ತು. ನಾವು ನಾಮಕರಣ ನಮ್ಮದು ಫುಲ್ ಕಂಪ್ಲೀಟೇ ಆಗಿರಲಿಲ್ಲ, ಆವಾಗಲೇ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ ಅವನಿಗೆ ಹುಷಾರಿಲ್ಲ ಅಂತ. ಅದಕ್ಕೆ ನಮ್ಮ ಪಾಪದ ಒಂದು ಫೋಟೋನೇ ಇರಲಿಲ್ಲ ಅಂತ ಇವಾಗ ತೆಗೆಸ್ತಾ ಇದ್ದೀವಿ. ಬಟ್ ಇವಾಗ ಏನಕ್ಕಾದರೂ ತೆಗೆಸ್ತಾ ಇದ್ದೀವಿ ಅನ್ನಿಸ್ತಾ ಇದೆ, ಯಾಕಂದರೆ ಅವನೊಂದು ಫೋಟೋಗೂ ಕರೆಕ್ಟಾಗಿ ನಿಂತ್ಕೊಳ್ತಾನೇ ಇಲ್ಲ, ತುಂಬ ತರಲೆ ಮಾಡ್ತಾನೆ ಇದ್ದಾನೆ. ಸುಮ್ಮನೆ ಓಡಾಡ್ತಾನೆ, ಫೋಟೋ ತೆಗಿಯೋಕ್ಕೆ ಆಗ್ತಾಯಿಲ್ಲ ಪಾಪ. ಫೋಟೋಗ್ರಾಫರ್ ಅಣ್ಣ ಸ್ಟಾಪ್ ಮಾಡಿ ಅವ್ನು ನಿಲ್ಲಿಸಿ ತೆಗಿತಾಯಿದ್ರು. ಬಟ್ ಅವ್ನು ನಿಂತ್ಕೊಳ್ತಾ ಇರಲಿಲ್ಲ ಕರೆಕ್ಟಾಗಿ. ಅಟ್ಲೀಸ್ಟ್ ನಮ್ಮ ಜೊತೆ ಆದರೂ ತೆಗೆಸ್ಕೊಳ್ಳೋಣ ಅಂದರೆ ನಮ್ಮ ಜೊತೆನೂ ಕರೆಕ್ಟಾಗಿ ನಿಂತ್ಕೊಳ್ತಾನೆ ಇರಲಿಲ್ಲ ಅವನು. ಬಾಯಲ್ಲಿ ಬೆರಳಿಟ್ಕೊಳೋದು. ಅಲ್ಲಿ ತುಂಬ ಜನ ಹುಡುಗರಿದ್ರು ನಾವು ಫೋಟೋ ತೆಗ್ಸೋ ಹತ್ರ, ಹುಡುಗರ ಜೊತೆ ಆಟಾಡ್ತಾ ಇದ್ದಾನೆ. ಇದಾಗಿತ್ತು ನನ್ನ ಮಗನ ಮೊದಲನೇ ಫೋಟೋಶೂಟ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಫೋಟೋಶೂಟ್ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಆಗ ಗೊತ್ತಾಗುತ್ತೆ ನಮಗೆ ಇದು ಇಷ್ಟ ಆಗಿದೆಯೋ ಇಲ್ಲೋ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.